ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಯ್ಯೋ 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 ನನ್ನ ಮನೆ ಹತ್ಕ ಉರಿತೈತಲ್ಲ, ಏನೇ ಅದು ಅಡ್ಗೆ ಮನೆ ಸೌಂಡು? 10 ಕುಕ್ಕರ್ ಅನ್ನಕ್ಕೆ ಇಟ್ಟಿದ್ದೀನ್ರಿ. ಯಾಕಪ್ಪ ಇನ್ನೊಂದು ಕುಕ್ಕರ್ ಅಲ್ಲಿ ಇಡಕ್ಕಿಲ್ವಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೀನಿ. ನಾ ಏನ್ ಇರ್ಬೇಕು ಅಂತ ಮಾಡಿದಿರೋ ಇಲ್ಲ ನನ್ನ ಸಾಯಿಸ್ಬೇಕು ಅಂತ ಮಾಡಿದಿರೋ? ಫಸ್ಟ್ ನಿನ್ ತೊಲಗು ನಾಯಿ ನನ್ನ ನಿಮ್ ಕಣ್ ಬಿದ್ದು ಬಿದ್ದೇನೆ. ನನ್ ತಮ್ಮ ಇಷ್ಟೊಂದು ಸ್ವರ್ಗೋಗಿರೋದು. ಪಾರಪ್ಪ, ಯಾವಾಗ್ಲೂ ಇದೆ ಇವ್ರದ್ದು. ಬಾಬಾ ಅನ್ನ ಖಾಲಿ ಆಯ್ತು. ಅಯ್ಯೋ ನನ್ನ ಮಗನೇ, ನಾನು ನನ್ನ ಹೆಂಡತಿ ವಾರ ಪೂರ್ತಿ 3 kg ಅಕ್ಕಿ ತಿಂದ್ರೆ ನನ್ನ ಮಗ 3 ಕ್ವಿಂಟಾಲ್ ಅಕ್ಕಿ ತಿಂತವನು. 3 ಕ್ವಿಂಟಾಲ್ ಅಕ್ಕಿ. ಸರ್, ಆಫೀಸಲ್ಲಿ ಕಾಫಿ ಬೇಕಾ ತಿಂಡಿ ಬೇಕಾ ಅಂತ ಕೇಳಿದ್ರೆ ನನ್ಗೆ ಅವ್ರು ನೆನಪು ಬರಲ್ಲ ಸರ್. ಇವನೊಬ್ಬ ಪಾತ್ರೆ ಹಿಡ್ಕ ಬುವಾ 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 ಅನ್ನೋದೇ ನೆನಪಾಗ್ತಾ ಇರುತ್ತೆ ಸರ್. सर, एक मच्छर एक आदमी को डरा सकता है, ये साले बामैदा है, ये बावा लाइफ बर्बाद कर सकता है. मैं क्या करूं? क्या मैं बोलतू? थुड़ुक थुड़ुक कोड़ी में हंडा है क्या? क्या मैं ये दो आदमी है वैसी है, ये न मत्थे मामा है, ये तो लैंड होगा मैं बैंड बाजता हूँ. ले ये ने ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರೆ, ಬೆಲೆ ಬಾಳ ವಸ್ತುಗಳನ್ನೆಲ್ಲ ತೆಗೆದು ಬೀರುಲ್ ಬೀಗ ಹಾಕು. ಅತ್ತೆ ಅತ್ತೆ, ಏ ಕಳ್ಳಿ ಕುಳಿಮಿಂಟಿ, ನಾನು ನೋಡ್ತಾ ಇದ್ದೀನಿ. ಏನ್ ಬಟ್ಟೆಲ್ಲ ಧೂಳು ಧೂಳಂತೆ. ಓ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಏನಪ್ಪ ತುಂಬಾ ಸ್ವರ್ಗ ಹೋಗ್ಬಿಟ್ಟಿದ್ದೀರಾ. ನೀನೇನೇ ಚೆಕ್ ಮಾಡಿದ್ರು ಅಲ್ಲಿ ಬಿಡ್ಗಾಸು ಸಿಗಲ್ಲ. ಏ ಮಾವ, ಏನ್ ಹೊಸ ಚಪ್ಪಲಿ ಹಾಕ ಬಂದಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ದೇವಸ್ಥಾನ ಅಲ್ಲ, ಹೋದ್ ದಸರಾಗ ನಿಮ್ ಮನೆಗೆ ಬಂದಿದ್ನಲ್ಲ, ನಿಮ್ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟೆ. ಹೌದಾ? ನಾನು ಯಾವ್ದೋ ನಾಯಿ ಎತ್ಕೊ ಹೋಯ್ತು ಅನ್ಕೊಂಡಿದ್ದೆ, ಅದ್ರ ನಮ್ಮನೆ ನಾಯಿನ ಎತ್ಕೊ ಹೋಗಿದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಅತ್ತೆ ಅತ್ತೆ, ಏಯ್ ಬರಲ್ಲ, ಅದು ಬರಬಾರ್ದು ಅಂತ ಗಮ್ಮ ಕಂಡಿಸಿದ್ದೀನಿ ನಾನು. ಗೊತ್ತು ಏನ್ ಮಾಡಿದಿರಾ ಅಂತ. ಅದ್ರಲ್ಲಿ ಲೈಟ್ ಬರ್ತದ? ಲೈಟ್ ಬರ್ತದೆ ಓಪನ್ ಮಾಡಿದ್ರೆ. ಅಯ್ಯೋ ಅಳಿ ಅಂದ್ರೆ ಯಾಕೆ ಸಿಟ್ ಮಾಡ್ಕೋತೀರಾ? ಚೆನ್ನಾಗಿದ್ದೀರಾ? ಎಲ್ಲವ ಚೆನ್ನಾಗಿರ್ತೀನಿ. 2 ಬನ್ನು ಮಧ್ಯದಲ್ಲಿ ಆಲೂಗೆಡ್ಡೆ ಮಡಿಬಿಟ್ಟು ಬರ್ಗರ್ ಅನ್ಕೊಂಡ್ ತಿಂತ ಇದ್ರಲ್ಲ ನನ್ನನ್ನ, ಎಲ್ಲಿ ಚೆನ್ನಾಗಿರ್ತೀನಿ? ಅಳಿ ಅಂದ್ರು ಕಾವಡಿ ಮಾಡ್ತಾವ್ರೆ, ಕಾವಡಿ. ಹೋಗ್ಲಿ ಬಿಡಿ, ಈ ಸೀರೆ ಹೇಗಿದೆ ಹೇಳಿ? ಸಾಕಾತಾಗಿದೆ. ಥ್ಯಾಂಕ್ಸ್ ಅಳಿ ಅಂದ್ರೆ. ಅದ್ರ ಬೆಲೆ 2,500 ರೂಪಾಯಿ. ಹೌದಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ನೀನ್ ಕುಳಿಮಿಂಟಿ, ನಿನ್ನ ಮಗಳಿಗೆ ದಸರಾ ಹಬ್ಬಕ್ಕೆ ನಾನೇ ನನ್ ಜೇಬಿಂದ ದುಡ್ಡು ತೆಗೆದು ತಕೊಟ್ಟಿದ್ದೆ. ಮತ್ತವಳು ಅಮ್ಮ ಪ್ರೀತಿನ ತಗೋ ಅಮ್ಮ ಅಂತ ನನ್ ಕೊಟ್ಲು. ಅದೇನು ಪ್ರೀತಿನೇ ಏನೋ, ಬಂದು ಬೀರು ಬಗಲ್ನ ಹೊಡೆದು ಗೋಚ್ಕೊಂಡು ಹೋಯ್ತಾರೆ. ಮಾಮ ಮಾಮ, ನಂದು 32 ಇಂಚು, ನಿಂದು 36, ನಿನಗಾಗತ್ತೋ? ಅಳಿ ಅಂದ್ರೆ ನಿಮ್ಮ ಪ್ಯಾಂಟ್ ನನಗೆ ಕಾಲಕ್ಕೆ ತಾಕ್ತಾ ಇತ್ತು, ಅದಕ್ಕೆ ಹಿಂಗ್ ಮೋಡ್ಚಿಬಿಟ್ಟು ಸೈಡ್ಗೆ ತಾಕ್ತಿದ್ದೀನಿ. ಜಸ್ಟ್ ಮಿಸ್. ನಾನು ಕ್ರಿಕೆಟ್ ಆಡಿದ್ದೀನಿ, ನನಗೂ ಕ್ಯಾಚ್ ಹಿಡಿಯಕ್ ಬರ್ತದೆ. ಬನ್ನಿ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ಲುಗಾಡ್ಬೇಡಿ, ನಾಯಿ ತರ ಇಲ್ಲೇ ನಿಂತಿರ್ಬೇಕು, ಇಲ್ಲ ಕತ್ರ ಸಾಕ್ಬಿಡ್ತೀನಿ ನಿಮ್ಮನ್ನ. ಕುಂಟಾಲ್ ನನ್ ಮಗ ಅವನು. ಅದು ರೋಲ್ಡ್ ಗೋಲ್ಡ್. ನೀವಿಬ್ರು ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ನ ಮಗಳ ಕುತ್ತಿಗೆಗೆ ಒಂದು ಬಂಗಾರ ಚೈನ್ ಹಾಕ್ಸಿದೀರಾ? ಹಾಕ್ಸಲ್ಲ ಕಣ ಕೆಂಡ, ಹಾಕ್ಸಲ್ಲ ನಾನು. ನೀವಿಬ್ರು ಯಾವತ್ ನನ್ನ ಮನೆಗೆ ಬರಲ್ಲ ಅಂತ ಹೇಳ್ತಿರೋ ಅವತ್ತು ಅವಳಿಗೆ ಚೈನ್ ಹಾಕಿಸ್ತೀನಿ, ಇಲ್ಲ ಒಂದ್ ನಾಯಿ ಚೈನು ತಂದು ಹಾಕಲ್ಲ ನಾನು. ಮೊನ್ನೆ ತಿನ್ನಕ್ಕೇನಾದ್ರೂ ಸಿಗುತ್ತಂತ ಬಾವನ್ ಜೇಬಿ ಕೈ ಹಾಕದೆ ನನ್ ಕೈಯ ಸುಟ್ಕೊಂಡು ಹೋಗ್ಬಿಡ್ತು. ಏನಕ್ಕೆ ಜೋಬಕ್ಕೆ ಯಾಕೆ ನೀ ಬಂದು? ನಾನು ಪಂಚೆ ಜೋಬ್ ಅನ್ಕೊಂಡ್ಬಿಟ್ಟೆ. ಯಾವನಾದ್ರೂ ಪಂಚೆಗೆ ಜೇಬಿಡ್ತಾನ? ಪಂಚಲ್ಲಿ ಈಗ ವೆಲ್ಕ್ರನೇ ಬಂದಿದೆ, ಇಜ್ಜೆ ಬಿಡಲ್ವಾ? ನೋಡಿ ಅಮ್ಮ ಮಗಳೇ, ನಿನ್ನೆ ತಾನೇ ಸೈಟ್ ಮಾರಿ ನೀವು ಯಜಮಾನ್ರು 15 ಲಕ್ಷ ರೂಪಾಯಿ ತಗೊಂಡ್ರು ಅಂತ ಮನೇಲಿ ಇಟ್ಟಿದಾರಾ ಇಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದಾರಾ? 15 ಲಕ್ಷದ ಬಗ್ಗೆ ಯಾವಳಾದ್ರೂ ಮಾತಾಡಿದ್ರೆ ಅಡ್ಡಡ್ಡ ಕತ್ತರಿಸಿ ಉಪ್ಪು ಖಾರ ಹಾಕ್ಬಿಡ್ತೀನಿ, ಅರ್ಥ ಆಯ್ತಾ? ನಮ್ಗೆ ಯಾವನಾದ್ರೂ ಆವಾಜ್ ಹಾಕಿದ್ರೆ ಅವ್ನ್ ತಲೆ ತೆಗೆದ್ಬಿಡ್ತೀನಿ, ಗೊತ್ತಾಯ್ತಾ? ಫೋನ್ ನಿಮ್ಮ ಅಪ್ಪನ ಕೈ ಕೊಟ್ಬಿಟ್ಟು ಬಂದಿದ್ಯಾ? ಎಲ್ಲಿದ ಫೋನಲ್ಲಿ? ಬರೀ ಕಡೆಗೆ ಸಿಕ್ಬಿಟ್ರು ನೀವು ಕಳ್ಳನ್ ಮಕ್ಳು. ನಂಗೆ ಅಪ್ಪ ನೀನೇನ್ ಬೇಜಾರ್ ಮಾಡ್ಕೋಬೇಡ, ಬಾವ ಕಾಮಿಡಿ ಮಾಡ್ತಾವನೆ. ನಿಜಲ್ಲೂ ಸಾಯಿಸ್ಬಿಡ್ತೀನಿ ಕಣ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣ. ಸೀರಿಯಸ್ ಕಾಮಿಡಿ ಮಾಡ್ತಾವನೆ. ಅಳಿ
ಗೊತ್ತಾಯ್ತು. ಕರೆಕ್ಟ್ ಅಲ್ಲ? ದಯವಿಟ್ಟು ಹೊರಡಿ. ಅಲ್ಲ ಕಣವ, ಬಂದಿಷ್ಟೊತ್ತಾಯ್ತು, ತಿಂದ್ರ ಉಂಡ್ರ ಅಂತ ಕೇಳದ್ಬಿಟ್ಟು ಹಿಂಗೆ ನಿಲ್ಸೋರಲ್ಲ ನಿನ್ ಗಂಡ. ಅದೇನೋಪ್ಪ. ಅಯ್ಯೋ, ಇವ್ರಿಗೆ ಅದೆಲ್ಲ ಎಲ್ಲಿ ಪ್ರಜ್ಞೆ ಇರುತ್ತೆ. ನನ್ಗೆ ಯಾವಾಗ್ಲೂ ಭಯದೇ ಇವ್ರ ಕೆಲ್ಸ. ಅದೇ ಅಪ್ಪಿ ಕುರಿಪಿಕ್ಕೆ ಸಾರಿ ಕಣಿ, ಈಗ ಕೇಳ್ತೀನಿ. ಸರಿ ಮಾವ, ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡಿ. ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ. ಇರ್ಲಿ. ನಮ್ಮ ಮನೇಲಿ ಇಲಿ ಪಾಸಣ ಐತೆ, ತಿಂತೀರಾ? ಗಿಡಕ್ಕೆ ಕೊಡಿ ಔಷಧಿ ಐತೆ, ಕುಡಿತೀರಾ? ನೋಡಿದ್ರೇನ್ರಿ ಈ ಅಳಿಯಂದ್ರಿಗೆ ಅತ್ತೆ ತಿರು ಅಂದ್ರೆ ಕಾಮಿಡಿ ಆಗ್ಬಿಡುತ್ತೆ. ನೀವ್ ಹಿಂಗೆ ಕಾಮಿಡಿ ಮಾಡ್ತೀರಿ, ನಾನು ಊಟ ತಂದ್ಬಿಡ್ತೀನಿ. ಊಟ ತಾಯೇ, ಬಿಸಿ ಬಿಸಿ ಅನ್ನ ಕವ್ವ. ಹೊಟ್ಟೆ ಚುರುಗುರ್ತೈತೆ, ಬೇಗ ತಾಬರವ. ಹೊಟ್ಟೆ ನೀವೇನ ಅನ್ನ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡವ್ರೇನೋ? ಇದು ನಿಮ್ಮ ಅಳಿಯನ್ ಮನೆ ಕಂಡ್ರು. ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು. ಹಿಂಗೋಕೆನಾ ಡಿಗ್ನಿಟಿ ಅಂತಂದೆ ಹೆಂಗೋಕೆನಾ ಅನ್ನೋದಲ್ಲ. ಹಂಗಾರೆ ಹೆಂಗ ಕುತ್ಕೋಬೇಕಾ ಇಲ್ಲ ಹೇಂಗ ಕುತ್ಕೋಬೇಕಾ ಇಲ್ಲ ಹೇಂಗ ನಿಂತ್ಕೋಬೇಕಾ? ಅಮ್ಮ ಕುಳಿಮಿಂಟಿ, ಡಿಗ್ನಿಟಿ ಅನ್ನೋದು ಹೇಳ್ಕೊಂಡ್ ಬರೋದಲ್ಲ, ಅದು ನಂತರನೇ ಬರ್ಬೇಕು, ಬ್ಲಡ್ ಅಲ್ಲಿ. ಅಪ್ಪ ತಿಂದಯ್ಯ ಮಾವ, ಉಸಿ ಗ್ಯಾಪ್ ಕೊಟ್ಬಿಡ್ತೀನಪ್ಪ. ಗ್ಯಾಪ್ ಕೊಟ್ರೆ ಗ್ಯಾಸ್ ಬರ್ತದೆ. ಅಪ್ಪ ನನಗ್ ಬಂದ್ರು ಪರವಾಗಿಲ್ಲ, ಇವನಿಗೆ ಮಾತ್ರ ಬರಬಾರ್ದು. ತಿನ್ನು. ಏನ್ ಮಾಡ್ತಾರಲ್ಲಿ? ಅಪ್ಪ ಅಮ್ಮನ್ಗೆ ಊಟ ಹಾಕ ಪದ್ಧತಿನ ಇದು? ಪದ್ಧತಿನ? ಕುಡಿ. ಅಳಿ ಅಂದ್ರೆ ನಮ್ಗೆ ಯಾಕೆ ಅನ್ನನ ಪೇಪರ್ ಅಲ್ಲಿ ಹಾಕ್ತಾ ಇದ್ದೀರಾ? ಅಪ್ಪ ನಿನ್ಗೇನಾರ ತಟ್ಟೆಲ್ಲ ಅನ್ನ ಹಾಕ್ಬಿಟ್ರೆ ನಾಳೆ ನಾನ್ ಪೇಪರ್ ಇಂದ ತಿನ್ಬೇಕಾಗುತ್ತೆ. 30 ಪ್ಲೇಟ್ ಇತ್ತು, ಈ ನನ್ ಮಕ್ಳು ಬಂದು 3 ಪ್ಲೇಟ್ ಮಾಡ್ಬಿಟ್ಟು ಅವ್ರ ಕಡೆ. ಈಗ ನೋಡಿದ್ರೆ ಪ್ಲೇಟ್ ರೈಟು ಗಗನಕ್ಕೆ ಏರ್ತಾ ಕೂತೈತೆ. ಅದೇನಪ್ಪ, ನಾ ಮಾರಕ್ ಹೋದಾಗ ಬಲೆನೇ ಕೊಡಲ್ಲ ನಂಗೆ. ಕುರ್ಮಿಟಿ ಆವೇಶದಲ್ಲಿ ಒಂದ್ ಸ್ಪೂನ್ ಕಳ್ಕೊಂಡ್ಬಿಟ್ಟೆ ನಾನು. ಏನ್ರಿ ನೀವು ನಮ್ಮ ಅಪ್ಪ ಅಮ್ಮನಿಗೆ ಕವರಲ್ಲಿ ಊಟ ಹಾಕ್ತಿದ್ದೀರಾ? ಅಮ್ಮ ಕುರಿಪಿಕೆ, ನೀ ಏನ್ ಫೀಲ್ ಆಗಕ್ ಹೋಗ್ಬೇಡ. ಅಲ್ಲೋಡು ಯೋಗತ್ತಗ ಹಂಗ್ ತಿಂತಾರೆ ಯಾರಿದ್ರು? ಇಲ್ಲಿ ಹಿಂಗ್ ಓದ್ಬಿಟ್ಟು ಹಿಂಗ್ ಕಲಿಸ್ಬಿಟ್ಟು ಹಿಂಗ್ ತಿಂದ್ಬಿಟ್ರೆ ಇದೆ ಪಿತೃಪಕ್ಷದ ಕೂಳು. ನೋಡ್ದಾ, ಅವ್ರಿಗೆ ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ, ಕಂಠ ಪೂರ್ತಿ ನಾಯಿ ತಿನ್ನಂಗ್ ತಿನ್ನೋದೇ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವ? ಊರ್ ಹಂದಿ, ಊರ್ ನಾಯಿ ತಿಂದು ತೇಗತವ್ರೆ ಇವರು. ಈ ಬೈಯೋದು ಹಿಂಗೆ, ಇವ್ರು ಹಾಡೋದು ಹಿಂಗೆ, ಎಲ್ಲ ನನ್ ಕರ್ಮ ಕರ್ಮ ಕರ್ಮ. ಎದ್ದಾಳ ಹೋಗೋಣ. ಬಾವಾ, ಅನ್ನ ಕಾಳಿ ವಿಳಿಕೆ ಸರ್. ಇವಳು ಮಗಳನ್ನ ಪಟಾಯಿಸ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡಿದೆ. ಈ ನನ್ ಮಕ್ಳು ನನ್ನನ್ನು ಪಟಾಯಿಸ್ಬಿಟ್ಟು ಕುರಿ ಪಿಕ್ಕೆ ಆಯಂಗ್ ಮಾಡ್ಬಿಟ್ಟವ್ರು. ನನ್ ಕುರಿ ಪಿಕ್ಕೆ ಸುಮ್ನೆ ಹೇಳ್ಬಾರ್ದು. ನನ್ ಮಗಳು ಅಡ್ಗೆ ಮಾತ್ರ ಸಖತ್ತಾಗಿ ಮಾಡೋಳೆ, ಅಡ್ಗೆ ಸಖತ್ತಾಗಿ ಮಾಡೋಳೆ. ಅಳಿ ಅಂದ್ರೆ ನೀವ್ ಹೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಮಲ್ಕೊಳ್ಳಿ, ನಾವಿಲ್ಲೇ ಹಾಸ್ಕ ಮಲ್ಕೊಂತೀವಿ. ಸರಿ ಮಲ್ಕೊಳ್ಳಿ. ಯಾಕೆ ಊರ್ಗ್ ಹೋಗಲ್ವಾ ನೀವು? ನಾನ ಮನದೇ ಇಲ್ವಾ? ಅರ್ಧ ರಾತ್ರಿ ಮನೆಗೆ ಹೋದ್ರೆ ಪಕ್ಕದ ಮನೆ ಬೈಯಲ್ವಾ? ಅಪ್ಪ ಪಕ್ಕದ ಮನೆಯವ್ರು ಏನೋ ಅಂತಾರೆ, ಎದುರುಗಡೆ ಮನೆಯವ್ರು ಏನೋ ಅಂತಾರೆ ಅನ್ನೋದು ನಂಗೆ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ನೀನ್ ಇಲ್ಲಿಂದ ಹೋಗು. ಅಳಿ ಅಂದ್ರು ಕಾಮಿಡಿ ಮಾಡ್ತಾರೆ. ಇದಕ್ಕೆ ಓರ್ಲಾ ಅಲ್ಲ ಮಲ್ಕ. ಅಯ್ಯಪ್ಪ, ದರಿದ್ರಿ ನನ್ ಮಕ್ಳು ಅದು ಎಲ್ಲಿ ಸಿಕ್ಬಿಟ್ರು ನನಗೆ. ಲೈಟ್ ಆಫ್ ಮಾಡಿ, ನಂಗೆ ಲೈಟ್ ಇದ್ರೆ ನಿದ್ದೆ ಬರಲ್ಲ. ಅಮ್ಮ ನೀನ್ ಇಲ್ಲಿದ್ರೆ ನಂಗೂ ನಿದ್ದೆ ಬರಲ್ಲ. ಏನಾರ ಹೇಳದ್ನಾ? ಮಲ್ಕೋ. ಬಾಬಾ, ಅನ್ನ ಖಾಲಿ ಆಯ್ತು, ನಂಗೆ ಅನ್ನ ಕೊಡ್ಸು. ಅಪ್ಪ ಮಧ್ಯರಾತ್ರಿ ಆಗಿದ್ರು ಅನ್ನ ಅಂತೀಯಲ್ಲಪ್ಪ. ಹೋಗು ಉಳಿಕೋ, ಹೋಗು. ಅನ್ನ ಖಾಲಿ. ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಕೊಂಡ್ರೆ ನನ್ನ ಮಕ್ಳು ಎಲ್ಲಾನು ಗುಡ್ಸ್ ಗುಂಡಾಂತರ ಮಾಡ್ಬಿಡ್ತಾರೆ. ಬೇಡ, ನಾನು ಇಲ್ಲೇ ಮಲ್ಕೊಂತೀನಿ ನಾನು. ಅಪ್ಪ ಈ ಸಲದಕ್ಕಲ್ಲಿ ಟಿವಿ ಇಟ್ಬಿಟ್ಟು ಮಕ್ಕಳಾಗೋ ಅಂದ್ರೆ ಎಲ್ಲ ಆಯ್ತವೆ ನೋಡಿ. ಟಿವಿ ಫ್ರಿಜ್ ಮೇಲೆ ಇರ್ಬೇಕು, ಹಿಂಗೆ ರಿಮೋಟು ಫ್ರಿಜ್ ಮೇಲೆ ಇಡ್ಬೇಕು. ಎಲ್ಲ ಅತ್ತೆ ಮಾವನ್ ಹೇಳ್ಕೊಳಕ್ ಆಗತ್ತಾ ನಿಮ್ಗೆ?
ನೀವು ಸ್ವಲ್ಪ ತಿಳ್ಕೋಬೇಕು, ಅದು ಪದ್ಧತಿ. ಏನಪ್ಪ ಎಲ್ಲ ನಾವೇ ಹೇಳ್ಕೊಡ್ಬೇಕು. ಅಯ್ಯೋ ಕಾಲ ಹುಡುಗರು ಯಪ್ಪ ಯಪ್ಪ. ಲೇ ಅಲ್ಲ ಕಣ, ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತಾರೆ. ನೀವು ನೋಡಿದ್ರೆ ನನ್ನ ಮನೇಲೆ ಕಣ್ಣು ಹಾಕ್ತಿದ್ದೀರಲ್ರು. ನಿಮ್ ಜನ್ಮಕ್ಕಿತ್ತು ಬೆಂಕಿ ಹಾಕ. ಎಲ್ಲಿ ಸಿಕ್ಕಿದ್ರೆ ಏನೋ ನನಗೆ. ಲೇ ಇವಳೆ ಮಲಗ್ಬಿಟ್ಟ. ಎದ್ದಿನ ಹೇಳು. ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ನೋಡ್ದೆ, ನೀನಾದ್ರೂ ಪಾಸ್ ಆಗು. ಈಗ ನೋಡಿ ನನ್ನ ಪರ್ಫಾರ್ಮೆನ್ಸ್. ಅಯ್ಯೋ, ನಂಗೆ ಇಲ್ಲಿ ನಿದ್ದೆಲ್ ಓಡಾಡೋ ಕಾಯಿಲೆ ಯಾವಾಗ ಸರಿ ಹೋಗುತ್ತೋ ಏನೋ. ನಮ್ಮ ಯಜಮಾನ್ರಿಗೆ ಎಷ್ಟು ಸತಿ ಹೇಳಿದೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಅವ್ರು ನನ್ ಕರ್ಕೊಂಡೇ ಹೋಗಿಲ್ಲ. ಈ ವಿಷಯ ನಮ್ಮ ಅಳಿಯಂದ್ರಿಗೆ ಏನಾದ್ರೂ ಗೊತ್ತಾದ್ರೆ ಏನ್ ಅನ್ಕೋಬೇಡ. ಇನ್ನೇನ್ ಅನ್ಕೋತಾರೆ, ಕಳ್ಳಿ ಅನ್ಕೋತಾರೆ. ಅಯ್ಯೋ ನನ್ನ ಮಕ್ಳ, ಲೇ ನೀವು ಸೀಸನ್ 1, ಸೀಸನ್ 2, ಸೀಸನ್ 3 ಆರ್ಟಿಸ್ಟು. ನಾನು ಸೀಸನ್ 4ಗೆ ಸೆಲೆಕ್ಟ್ ಆಗಿರೋ ಆರ್ಟಿಸ್ಟು. ಇವಾಗ ನನ್ನ ಪರ್ಫಾರ್ಮೆನ್ಸ್ ಏನು ಅಂತ ನಾನು ತೋರಿಸ್ತೀನಿ ನೋಡಿ. ಅಯ್ಯೋ, ಈ ನಿದ್ದೆಲ್ ದೊಣ್ಣೆ ತಕ್ಕ ಹೊಡೆಯೋ ಕಾಯಿಲೆ ಅದು ಯಾವಾಗ ಹೋಗುತ್ತೋ ಏನೋ. ಇದನ್ನ ನಮ್ಮ ಅತ್ತೆ ಮಾವ ಕೇಳಿಸ್ಕೊಂಡ್ರದ್ ಏನ್ ಮಾಡ್ತಾರೋ ಏನೋ. ಏನ್ ಅನ್ಕತಾರೆ, ನಿದ್ದೆ ಗಣ್ಣಲ್ಲಿ ದೊಣ್ಣೆ ತಕ್ಕ ಹೊಡಿತವನೆ ಅನ್ಕತಾರೆ. ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ದೆ ಅತ್ತೆ? ಆ ಬರ್ಗೆ ನನಗೆ ಹೊರಕೆ ತಗೊಂಡ್ ಹೊಡ್ದ ಅಂದ್ರೆ ಮಾನ ಮರ್ಯಾದೆ ಹೋಗಲ್ವಾ? ಅಳಿ ಅಂದ್ರೆ ಏನೂ ಆಗಿಲ್ಲ. ಏನು ಆಗಿಲ್ವಾ? ಏನೂ ಆಗಿಲ್ಲ. ಇಷ್ಟೊತ್ತಿಗೆ ಏನಾರು ಆಗ್ಬೇಕಿತ್ತಲ್ಲ ಮಾಮ. बहुत चालाक है. मैं क्या करूं, क्या मैं बोलतो ತುಡುಕ್ ತುಡುಕ್ ನನ್ನ ಮಾತು ಇವ್ರಿಗೆ ರಿವರ್ಸ್ ಆಗ್ಲಿಲ್ಲ ಅಂತಂದ್ರೆ ಇವ್ರ ಬುದ್ಧಿನೇ ಕಲಿಯಲ್ಲ ಸರ್ ಇವರು. ಅನ್ನ ಕಾಲಿ ಇವನ್ ಸಾಕ ಬದ್ಲು ಒಂದು ಎಮ್ಮೆ ಸಾಕ್ಬೋದಿತ್ತಲ್ಲಪ್ಪ ನಾನು. ಅಲ್ಲ, ಅಪ್ಪ ಅಮ್ಮ ಹೋದ್ರು, ಮಗಳೇ ಯಾಕೆ ಈ ಕಡೆ ಬತ್ತವ್ರೆ? ಲೇ ಇವಳೆ ಏನ್ರಿ? ನಿಮ್ ತಂಗಿ ಬತ್ತವ್ರೆ. ನೀನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಫಸ್ಟ್ ನೀನ್ ಹೋಗು.